ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಇವತ್ತಿನ ದಿನ ನಾವು ಆಷಾಢ ಮಾಸದ ಮಹತ್ವದ ಬಗ್ಗೆ ನೋಡ್ತಾ ಹೋಗೋಣ. ಆಷಾಢ ಮಾಸ ಪ್ರಾರಂಭವಾಗ್ತಿರೋದು ಜುಲೈ 6ನೇ ತಾರೀಕಿಂದ. ಜುಲೈ 6ನೇ ತಾರೀಕಿಂದ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಹಿಡಿದು ಆಗಸ್ಟ್ 4ನೇ ತಾರೀಕು ತನಕ ಸಹಿತ ಆಷಾಢ ಮಾಸದ ಪ್ರಭಾವ ಇರುತ್ತೆ. ವಿಶೇಷವಾಗಿ ಈ ಒಂದು ಆಷಾಢ ಮಾಸ ಅಂದ ತಕ್ಷಣ ನಾವು ಕೆಲವೊಂದು ವಿಶೇಷವಾದಂಥ ಕಾರ್ಯವನ್ನು ಮಾಡೋದಿಲ್ಲ. ಏನೇನು ಮಾಡೋದಿಲ್ಲಪ್ಪ ಅಂದರೆ, ಉಪನಯನಗಳನ್ನು ಮಾಡಿಸೋದಿಲ್ಲ, ವಾಹನ ಅಥವಾ ಜಮೀನು ಖರೀದಿಯನ್ನು ಮಾಡೋದಿಲ್ಲ, ಹೊಸ ವ್ಯಾಪಾರವನ್ನು ಸಹಿತ ಪ್ರಾರಂಭ ಮಾಡೋದಿಲ್ಲ, ಮದುವೆ, ಗೃಹ ಪ್ರವೇಶ ಮತ್ತು ನಾಮಕರಣ ಇವ್ಯಾವುದೂ ಸಹಿತ ನಾವು ಮಾಡೋದಿಲ್ಲ. ಕಾರಣ, ನೂರಾರು ವರ್ಷಗಳ ಹಿಂದೆ ಆಷಾಢ ಮಾಸದಲ್ಲಿ ಮಳೆಯ ಒಂದು ಆರ್ಭಟ, ಅನಾನುಕೂಲಗಳು ಜಾಸ್ತಿ ಆಗ್ತಿತ್ತು. ಮಳೆಯ ಒಂದು ಆರ್ಭಟ ಮತ್ತು ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಆಗದೆ ಅಷ್ಟೊಂದು ಕಷ್ಟ. ಈ ರೀತಿ ನಿರಂತರವಾದ ಇದೊಂದು ವೈಜ್ಞಾನಿಕ ಕಾರಣ ನನ್ನ ಪ್ರೀತಿಯ ವೀಕ್ಷಕರೇ. ಇದೊಂದು ನಿರಂತರವಾಗಿ ಇರೋದ್ರಿಂದ ಮಳೆ, ಗಾಳಿ, ಸಂಚಾರ, ಅಡೆತಡೆ ಇಂಥದ್ದೆಲ್ಲ ಇರೋದ್ರಿಂದ ಆಷಾಢ ಮಾಸದಲ್ಲಿ ತುಂಬಾ ಒಂದು ಕಷ್ಟ. ಈ ಎಲ್ಲ ಕಾರಣಗಳಿಂದ ಏನಾಗ್ತಿತ್ತು, ಬೇರೆ ಬೇರೆ ವ್ಯವಹಾರಗಳಿಗೆ ಸಮಯವೇ ಸಿಗ್ತಾ ಇರಲಿಲ್ಲ. ಇಂಥ ಒಂದು ವಿಚಾರದಲ್ಲಿ ಇದನ್ನೆಲ್ಲ ನಾವು ನಿಷೇಧವನ್ನು ಮಾಡೋದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಸಹ ಆಷಾಢ ಮಾಸದ ಅಶುಭ ಅಂತಲೂ ಸಹಿತ ನಾವು ಇದನ್ನು ಹೇಳೋದಿಲ್ಲ. ಯಾಕಂದರೆ ಆಷಾಢ ಮಾಸ ಮದುವೆಯಾದರೆ ಹೊಸ ವರ್ಷದಲ್ಲಿ ಆಷಾಢ ಮಾಸದಲ್ಲಿ ವಿಶೇಷ ಅತ್ತೆ ಸೊಸೆ ಇಬ್ಬರು ಸಹಿತ ಒಂದೇ ಮನೆಯಲ್ಲಿ ಕೂಡಿ ಬಾಳಲು ಆಗೋದಿಲ್ಲ ಅಂತಲೂ ಹೇಳ್ತೀವಿ. ಕಾರಣ, ಕೆಲವೊಂದು ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಕೆಲವೊಂದು ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಏನಾದರೂ ಗರ್ಭವತಿ ಆದರೆ ಬೇಸಿಗೆಯಲ್ಲಿ ಅದು ಬರೋದ್ರಿಂದ ಅಲ್ಲಿ ಏನಾಗುತ್ತೆ, ಆ ಮಗುಗೆ ತುಂಬಾ ಒಂದು ತ್ರಾಸಾಗುತ್ತೆ, ತುಂಬಾ ಒಂದು ಸಮಸ್ಯೆಗಳಾಗ್ತವೆ ಅನ್ನುವಂಥ ಕಾರಣದಿಂದ ವೈಜ್ಞಾನಿಕ ಕಾರಣವೂ ಆಗಿರ್ಬೋದು, ಜ್ಯೋತಿಷಾಸ್ತ್ರದಲ್ಲೂ ಸಹಿತ ಇದರ ಬಗ್ಗೆ ನಾವು ಉಲ್ಲೇಖಗಳು ಸಹಿತ ಮಾಡಿದ್ದೀವಿ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶುಕ್ರವಾರ ತುಂಬ ವಿಶೇಷ. ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಯ ಜನ್ಮದಿನನೂ ಅಂತಲೂ ಸಹಿತ ಹೇಳ್ತೀವಿ ಶುಕ್ರವಾರ. ಮತ್ತು ವಿಶೇಷವಾಗಿ ಶಿವ ಪಾರ್ವತಿಯ ಅಮರತ್ವದ ಒಂದು ರಹಸ್ಯರು ಸಹಿತ ಆಷಾಢ ಮಾಸದಲ್ಲೇ ಆಗಿದ್ದು. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಬಂದಿದ್ದು ಸಹಿತ ಆಷಾಢ ಮಾಸದಲ್ಲೇ. ಮಹಾ ಪತಿವ್ರತೆ ಅನಸೂಯ ದೇವಿ 4 ಸೋಮವಾರ ಶಿವನ ವ್ರತವನ್ನು ಮಾಡಿದ್ದು ಸಹಿತ ಆಷಾಢ ಮಾಸವೇ. ಅಮರನಾಥನ ದಿವ್ಯ ದರ್ಶನವನ್ನು ಸಹಿತ ಮಾಡೋದು ಸಹಿತ ಆಷಾಢ ಮಾಸವೇ. ವಿಶೇಷವಾಗಿ ಆಷಾಢ ಮಾಸ ಅನ್ನುವಂಥದ್ದು ದೈವಿಕವಾದಂಥ ಮಾಸ. ಇಲ್ಲಿ ಪ್ರಥಮ ಏಕಾದಶಿಯ ವ್ರತ ಆರಾಧನೆಯು ಸಹಿತ ಬರೋದು ಸಹಿತ ಆಷಾಢ ಮಾಸದಲ್ಲೇ ಬರುತ್ತೆ. ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆಯನ್ನು ಸಹಿತ ವಿಶೇಷವಾಗಿ ಮಾಡೋದ್ರಿಂದ ಮುಂಬರುವ ದಿನಗಳಲ್ಲಿ ಅವಿವಾಹಿತರಿಗೆ ಮದುವೆಯ ಒಂದು ಯೋಗನೂ ಸಹಿತ ಸಿಗುತ್ತೆ. ಆಷಾಢ ಮಾಸದ ಒಂದು ಶುಕ್ರವಾರ ಯಾರು ಪೂಜೆಯನ್ನು ಮಾಡ್ತಾರೆ, ಅವ್ರಿಗೆ ಮಹಾಲಕ್ಷ್ಮಿಯ ಒಂದು ವ್ರತವನ್ನು ಮಾಡ್ತಾರೆ, ಯಾರು ತಾಯಿ ಜಗನ್ಮಾತೆ ಶ್ರೀ ಚಾಮುಂಡೇಶ್ವರಿಯ ಒಂದು ಪೂಜೆಯನ್ನು ಮಾಡ್ತಾರೆ, ಅವ್ರಿಗೆ ಸಂಪತ್ತು, ಅಭಿವೃದ್ಧಿ ಮತ್ತು ಸಂತಾನ ಭಾಗ್ಯದ ಸಮಸ್ಯೆಗಳಲ್ಲೂ ಸಹಿತ ಉತ್ತಮವಾದಂತಹ ಲಾಭಗಳು ಸಹಿತ ಅವರಿಗೆ ಸಿಗ್ತಾ ಹೋಗುತ್ತೆ. ವಿಶೇಷವಾಗಿ ಈ ಒಂದು ಆಷಾಢ ಮಾಸದಲ್ಲಿ ನಾವು ನೋಡ್ತಾ ಹೋದರೆ ಬಲಿಚಕ್ರವರ್ತಿಯ ಒಂದು ವ್ರತದ ಒಂದು ಆರಂಭನೂ ಸಹಿತ ಆಷಾಢ ಮಾಸದಲ್ಲೇ ಆಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ಆಷಾಢದಲ್ಲಿ ನಾವು ಪೂಜಿಸಲ್ಪಡುವಂತಹ ಒಂದು ದೇವತೆಗಳು ಅಂದರೆ, ವಿಶೇಷವಾಗಿ ನಾವು ನೋಡೋದಾದರೆ ಹರಿ ಮತ್ತು ಶಿವನ ಜೊತೆಗೆ ಹನುಮಂತ ಅಂದರೆ ಆಂಜನೇಯ ಮತ್ತು ಅಂಜನಾದ್ರಿಯ ಒಂದು ದರ್ಶನವನ್ನು ಮಾಡೋದು ಸಹಿತ ಅತಿ ಉತ್ತಮ. ಸೂರ್ಯ ದೇವನ ಮತ್ತು ಮಂಗಳನ ಒಂದು ಪೂಜೆಯನ್ನು ಮಾಡುವಂಥದ್ದು, ಯಜ್ಞ ಯಾಗಗಳನ್ನು ಮಾಡಿಸುವಂಥದ್ದು ತುಂಬಾ ಶುಭ ಫಲ. ಜಾತಕದಲ್ಲಿ ಮಂಗಳ ಮತ್ತು ರವಿಯ ಒಂದು ಸ್ಥಾನ ದುರ್ಬಲವಾಗಿದ್ದರೆ, ಜನ್ಮ ಜಾತಕದಲ್ಲಿ
ಮಂಗಳನ ಜೊತೆ ರವಿಯ ಒಂದು ಸಂಯೋಜನೆ ಆಗಿದ್ರೆ, ಆಷಾಢದಲ್ಲಿ ಶಿವ ಮತ್ತು ಹರಿಯೊಂದಿಗೆ ದುರ್ಗಾದೇವಿ ಮತ್ತು ಹನುಮಂತನವನ್ನ ಪೂಜೆಯನ್ನು ಮಾಡೋದ್ರಿಂದ ಅತಿ ಉತ್ತಮವಾದಂಥ ಲಾಭ ಅವ್ರಿಗೆ ಸಿಗುತ್ತೆ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಸೂರ್ಯದೇವನ ಒಂದು ಪೂಜೆಯನ್ನು ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯವನ್ನು ಬಿಡುವಂಥದ್ದು ದೈವಿಕವಾದಂತಹ ಬೆಳವಣಿಗೆಗೆ ತುಂಬಾನೇ ಕಾರಣ. ಮತ್ತು ವಿಶೇಷವಾಗಿ ಅನಾರೋಗ್ಯದ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ರೆ ಅವರು ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ ಉತ್ತಮವಾದಂತಹ ಫಲಾನುಫಲಗಳು ಅವ್ರಿಗೆ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ಆಷಾಢ ಮಾಸೆಯ ಒಂದು ಅಮಾವಾಸ್ಯೆಯೊಂದು ಪಿಂಡದಾನ ಮತ್ತು ಪೂರ್ವ ಜನರ ಒಂದು ದರ್ಪಣ, ಶ್ರಾದ್ದವನ್ನು ಸಹಿತ ಮಾಡಬೇಕು. ಇದರಿಂದ ಪಿತೃಗಳ ಒಂದು ಆಶೀರ್ವಾದನೂ ಸಹಿತ ತಮಗೆ ಸಿಗ್ತಾ ಹೋಗುತ್ತೆ. ಸೂರ್ಯ ದೇವರ ಒಂದು ಪೂಜೆಯನ್ನು ಗಾಯತ್ರಿ ಮಂತ್ರವನ್ನು 10 ಬಾರಿ ಪಠಿಸಿ ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಆಷಾಢ ಮಾಸದಲ್ಲಿ ಶಿವ ದೇವಸ್ಥಾನಕ್ಕೆ ತೆರಳಿ ಶಿವನಿಗೆ ಪೂಜೆಯನ್ನು ಮಾಡುವಂಥದ್ದು. ಮತ್ತು ನಿಮ್ಮ ಕಾಳಸರ್ಪ ದೋಷ ಏನಾದರೂ ತಮಗೆ ಇದ್ದರೆ ಶಿವನ ಅನುಗ್ರಹದಿಂದ, ಶಿವನ ಒಂದು ದೈವಿಕವಾದಂಥ ಬಲದಿಂದ ಕಾಲಸರ್ಪ ದೋಷನು ಸಹಿತ ತಮ್ಮಿಂದ ದೂರವಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ಆಷಾಢದಲ್ಲಿ ಬರುವಂತಹ ಏಕಾದಶಿಯೊಂದು ವಿಷ್ಣುವಿನ ನಿದ್ರೆ ಹೋಗುವಂತಹ ಒಂದು ದಿನ. ಆದ್ದರಿಂದ ಅವತ್ತು ಮಂಗಳಕರವಾದಂತಹ ಮತ್ತು ಶುಭಕರವಾದಂತಹ ಕಾರ್ಯವನ್ನು ಮಾಡೋದಿಲ್ಲ. ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನ ಪೂಜೆಯನ್ನು ಯಾರು ಮಾಡ್ತಾರೆ, ವಿಶೇಷವಾಗಿ ತಾವು ಅಬ್ಸರ್ವ್ ಮಾಡಿರ್ಬೋದು, ಆಷಾಢ ಬಾರಿ ಅಂತ ಕರಿತೀವಿ. ಪಂಡ್ರಾಪುರಕ್ಕೂ ಸಹಿತ ಆಷಾಢ ಒಂದು ಮಾಸದಲ್ಲಿ ಹೋಗೋದ್ರಿಂದ ಅತಿ ಉತ್ತಮವಾದಂತಹ ಫಲಾನುಫಲ, ಅದು ಯಾತ್ರಾ ಸ್ಥಳ ಅಂತಲೇ ಹೇಳ್ತೀವಿ. ಯಾತ್ರೆಯನ್ನು ಪುಣ್ಯದ ಒಂದು ಯಾತ್ರೆಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಫಲಾನುಫಲ ತಮಗೆ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಆಷಾಢ ಮಾಸದಲ್ಲಿ ಮಹತ್ವದವಾದಂಥ ಬೆಳವಣಿಗೆಯನ್ನು ಮಾಡೋದು ಶುಕ್ರವಾರದ ಒಂದು ವ್ರತ. ಯಾರು ಶುಕ್ರವಾರದಂದು ತಾಯಿ ಜಗನ್ಮಾತೆಯ ಸೌಮ್ಯ ಸ್ವರೂಪಿಣಿಯಾಗಿರುವಂತಹ ಬನಶಂಕರಿ ದೇವಿ, ಚಾಮುಂಡೇಶ್ವರಿ ದೇವಿ, ಹೀಗೆ ಅನ್ನಪೂರ್ಣೇಶ್ವರಿ ದೇವಿ, ಗಾಯತ್ರಿ ದೇವಿ, ಹೀಗೆ ಹಲವಾರು ದೇವಿಗಳನ್ನು ಯಾರು ಆರಾಧನೆಯನ್ನು ಮಾಡ್ತಾರೆ, ಆ ಒಂದು ಆಷಾಢ ಮಾಸದೊಂದು ವಿಶೇಷವಾಗಿ ಲಿಂಬೆಹಣ್ಣಿನ ದ್ವೀಪವನ್ನು ಯಾರು ಹಚ್ತಾರೆ ಅವ್ರಿಗೆ ಸುಖ, ಸಮೃದ್ಧಿ, ಸಂತೋಷ ಮತ್ತು ಪ್ರತಿಯೊಂದು ಕಷ್ಟಗಳ ಒಂದು ನಿವಾರಣೆಯಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಈ ಒಂದು ದೈವಿಕವಾದಂಥ ಒಂದು ಆಚರಣೆಯನ್ನು ಯಾರು ಮಾಡ್ತಾರೆ, ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ದೇವಿಯ ಒಂದು ಆರಾಧನೆ, ವಿಷ್ಣುವಿನ ಒಂದು ಆರಾಧನೆ, ಶಿವನ ಒಂದು ಆರಾಧನೆ, ಈ 3 ದೇವಗಳ ಒಂದು ಆರಾಧನೆ ಮತ್ತು ಸೂರ್ಯನ ಒಂದು ಮಂತ್ರ ಪಠನೆ. ವಿಶೇಷವಾಗಿ ಸೂರ್ಯ ದೇವನ ಒಂದು ಮಂತ್ರ ಪಠನೆ ಏನಪ್ಪ ಅಂದರೆ, ಓಂ ಆದಿತ್ಯಾಯ ವಿದ್ಮಹಿ ಮಾರ್ಕಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಆದಿತ್ಯಾಯ ವಿದ್ಮಹಿ ಮಾರ್ಕಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಆದಿತ್ಯಾಯ ವಿದ್ಮಹಿ ಮಾರ್ಕಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತು. ಈ ಒಂದು ಮಂತ್ರವನ್ನು ಯಾರು ಪಠನೆ ಮಾಡ್ತಾರೆ ಅವ್ರಿಗೆ ಅತಿಯಾದಂತಹ ಒಂದು ಲಾಭ, ಇದರಲ್ಲಿ ಸಮೃದ್ಧಿಯಲ್ಲಿ, ಸಂತೋಷದಲ್ಲಿ, ಆರೋಗ್ಯ ಭಾಗ್ಯದಲ್ಲಿ ಲಾಭ ಈ ಒಂದು ಆಷಾಢ ಮಾಸದಲ್ಲಿ ತಂದು ಕೊಡುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗಿತ್ತು. ಇದಾಗಿತ್ತು ವಿಶೇಷವಾದಂತಹ ಆಷಾಢ ಮಾಸದ ಮಹತ್ವ. ಹೀಗೆ ನಮ್ಮ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳಿಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.